ಕಾಂಗ್ರೆಸ್ನ ಸಚಿವ ಸಂಪುಟ ಗೂಂಡಾಗಳ ಗೂಡಾಗಿದೆ. ಹೀಗಂತ ವಿಜಯಪುರದಲ್ಲಿ ಶಾಸಕ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಹೇಳಿದ್ದಾರೆ. ಕಾಂಗ್ರೆಸ್ನ ಸಚಿವ ಸಂಪುಟ ಗೂಂಡಾಗಳ ಗೂಡಾಗಿದೆ. ಯತ್ನಾಳ್ ಅವರು ಆಡಿರ್ತಕ್ಕಂಥ ಮಾತಿದು. ಹಿರಿಯರನ್ನ ಪಕ್ಕಕ್ಕೆ ಸರಿಸಿ ಗೂಂಡಾಗಳ ಸಂಪುಟವನ್ನು ರಚನೆ ಮಾಡಿದ್ದಾರೆ. ಇವರು ಹೆಚ್ಚು ಕ್ರಿಮಿನಲ್ಸ್ಗಳಿಗೆ ಪ್ರೋತ್ಸಾಹ ಕೊಟ್ಟಿದ್ದಾರೆ, ಕ್ರಿಮಿನಲ್ಸ್ಗಳ ಸರ್ಕಾರ ಅಂತ ಸಂದೇಶ ಕೊಟ್ಟಿದ್ದಾರೆ ಅಂತ ವಿಜಯಪುರದಲ್ಲಿ ಶಾಸಕ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಹೇಳಿದ್ದಾರೆ. ಆ ಪದಾಧಿಕಾರಿಗಳು ಗುಂಡಾಗಳು, ಸರ್ಕಾರದಲ್ಲಿ ಗುಂಡಾಗಳು ಮತ್ತು ಸೀನಿಯರ್ ಏನು ಲೀಡರ್ಸ್ ಇದ್ರು ಎಲ್ಲರಿಗೂ ಅಲಕ್ಷ್ಯ ಮಾಡಿ ಒಂದು ಹೊಸ ಗುಂಡಾ ರಾಜ್ಯವನ್ನು ಗುಂಡಾ ಸಚಿವ ಸಂಪುಟ ಅಂತ ಹೇಳಲಿಕ್ಕೆ ಏನು ಅಡ್ಡಿಯಿಲ್ಲ. ಕಾಂಗ್ರೆಸ್ ಪಕ್ಷದ ಪದಾಧಿಕಾರಿ ಸಹಿತ ಗುಂಡಾಗಳು ಈ ರೀತಿ ಒಂದು ಗುಂಡಾ ಸಂಸ್ಕೃತಿ ಇನ್ನು 2 ವರ್ಷ ಕರ್ನಾಟಕದಲ್ಲಿ ಮಾಡಬೇಕು ಅನ್ನೋ ಉದ್ದೇಶದಿಂದ ರಾಹುಲ್ ಗಾಂಧಿ ಅವರು ಹಾಗೂ ಪ್ರಿಯಾಂಕಾ ವಾಡ್ರಾ ಅವರು ಕೂಡಿ ಮಾಡಿರೋಂಥ ಒಂದು ಅತ್ಯಂತ ಕೆಟ್ಟ ಈ ರಾಜ್ಯದ ಇತಿಹಾಸದಲ್ಲೇ ಇದೊಂದು ಅತ್ಯಂತ ಕೆಟ್ಟ ಸಚಿವ ಸಂಪುಟ ಅಂತ ಹೇಳ್ಬೋದು. ವಿಜಯಾನಂದ ಕಾಶ್ಯಪ್ನವರು ಕೂಡ ಕೊಟ್ಟಿದ್ದಾರೆ, ಅನೇಕ ಅವ್ರ ಮೇಲೆ ಕ್ರಿಮಿನಲ್ ಕೇಸ್ ಆ ಟೈಪ್ ಎಲ್ಲ ಮಾಡಿದ್ರು ಅನ್ನೋದು. ಎಲ್ಲ ಕ್ರಿಮಿನಲ್ಸ್ಗಳಿಗೆ ಭಾಳ ಹೆಚ್ಚು ಪ್ರೋತ್ಸಾಹ ಕೊಟ್ಟಾರೆ. ಕಾರಣ ಏನಂದರೆ ಕ್ರಿಮಿನಲ್ಸ್ಗಳ ಸರ್ಕಾರ ಅಂತೇಳಿ ಸಂದೇಶ ಕೊಟ್ಟಿದ್ದಾರೆ. ಸ್ವತಃ ಮುಖ್ಯಮಂತ್ರಿಗಳ ಆದಿಯಾಗಿ ಎಲ್ಲರೂ ಭ್ರಷ್ಟಾಚಾರ ಪ್ರಕರಣ, ಗುಂಡಾಗಿರಿ ಪ್ರಕರಣದಲ್ಲಿ ಇದ್ದವರೇ ಎಲ್ಲ. ಹೈಕಮಾಂಡ್ ಹೇಳಿದಂತೆ ಸಿಎಂ ನಡ್ಕೊಳ್ಳಿ, ರಾಜೀನಾಮೆ ಅಂಗೀಕಾರ ಮಾಡಿ ಅಂದ್ರೆ ಮಾಡಲಿ, ರಾಜೀನಾಮೆ ಕೊಟ್ಟರೆ ಕೊಡ್ಲಿ ಅನ್ನುವ ಉದ್ದಟತನ ಬೇಡ ಅಂತ KN ರಾಜಣ್ಣ ಅವರು ಹೇಳಿದ್ದಾರೆ. KN ರಾಜಣ್ಣ ಅವರ ಪ್ರತಿಕ್ರಿಯೆ, ಹೈಕಮಾಂಡ್ ಹೇಳಿದಂತೆ ನಡೆದುಕೊಳ್ಳಿ, ರಾಜೀನಾಮೆ ಅಂಗೀಕಾರ ಮಾಡಿ ಅಂದ್ರೆ ಮಾಡಲಿ, ರಾಜೀನಾಮೆ ಕೊಟ್ಟರೆ ಕೊಡ್ಲಿ ಅನ್ನುವ ಉದ್ದಟತನ ಬೇಡ ಅಂತ ಹೇಳಿದ್ದಾರೆ KN ರಾಜಣ್ಣ ಅವರು. ಅಸಮಾಧಾನಿತರನ್ನ DKC ಕರೆದು ಮಾತನಾಡಬೇಕು ಅಂತ KN ರಾಜಣ್ಣ ಅವರು ಮಾತನಾಡಿದ್ದಾರೆ. ರಾಜೀನಾಮೆ ಕೊಡ್ತೀನಿ ಅಂತ ಯಾರನ್ನ ಬಂದ್ರೆ ಹೈಕಮಾಂಡ್ ಹೇಳಿದೆ ಅಂತೆ ಸರ್, ಆ ತರದ್ ಯಾವ್ದಾದ್ರು ಬಂತಂದ್ರೆ ರಿಸೀವ್ ಮಾಡಿ ಅಂತ ಹೇಳಿದೆ ಅಂತೆ. ಹೈಕಮಾಂಡ್ ಹೇಳ್ದಂಗೆ ಅವ್ರು ನಡ್ಕೋಬೇಕಲ್ಲ, ಅವ್ರು ಹೈಕಮಾಂಡ್ ಹೇಳ್ದಂಗೆ ನಡ್ಕೊಳ್ಳಿ. ಹೈಕಮಾಂಡ್ ಶಾಸಕರು ಹೇಳ್ದಂಗೆ ಹೈಕಮಾಂಡ್ ನಡ್ಕೋಬೇಕು ಅಲ್ಲ ರೀ, ಹೈಕಮಾಂಡ್ ಇಂದ ಮುಖ್ಯಮಂತ್ರಿಗಳಿಗೆ ನೀವು ಯಾರಾದ್ರೂ ರಾಜೀನಾಮೆ ಕೊಟ್ಟರೆ ಅದನ್ನ ನಾವು ಅಂಗೀಕಾರ ಮಾಡಿ ಅಂತ ಹೇಳಿದ್ಮೇಲೆ ಅವ್ರು ಅಂಗೀಕಾರ ಮಾಡಬೇಕು. ಹೈಕಮಾಂಡ್ ಹೇಳ್ದಂಗೆ ಸಮಾಧಾನ ಮಾಡುವಂತಹ ಹೈಕಮಾಂಡ್ ಪಡೀರಿ ರಾಜೀನಾಮೆ ಅನ್ನುವಂತಹ ಮಟ್ಟಿಗೆ ಮಾತಾಡುತ್ತೆ ಅಂದ್ರೆ ಒಬ್ಬ ಜನಪ್ರತಿನಿಧಿ ಅಂದ್ರೆ ಜನರಿಂದ ಆಯ್ಕೆ ಆದಂತಹ MLA ಬೆಲೆ ಶಾಸಕ ಅಸಮಾಧಾನವನ್ನು ಕೂಡ ವ್ಯಕ್ತಪಡಿಸುವ ಪರಿಸ್ಥಿತಿ ಇದೆಯಾ? MLAಗಳೇನು ದಡ್ರೇನಲ್ಲ, ಅವ್ರಿಗೆ ಗೌರವ ಇದೆ, ಗೌರವ ಇಲ್ಲ, ಅದನ್ನೆಲ್ಲ ಅವರೇ ಸ್ವಯಂ ನಿರ್ಣಯ ಮಾಡಬೇಕು. ಕೆಲವರು ರಾಜೀನಾಮೆ ಕೊಡ್ತಾರೆ ಅಂತ ಹೇಳ್ತಾ ಇದ್ದಾರೆ, ಕೆಲವರು ಮಂಡಯ ಎದ್ದಿದ್ದಾರೆ, ಸಭೆ ಸೇರ್ತಾ ಇದ್ದಾರೆ ಅಂತ ತಿಳಿದ ಶಾಸಕರು ಅಂತ ತಂಡ ಕಟ್ಟಿಕೊಳ್ತಾ ಇದ್ದಾರೆ. DK ಶಿವಕುಮಾರ್ ಅವರು ನಿಮ್ಗೆ ಸಲಹೆ ಏನು ಹಿರಿಯರಾಗಿ ಅಂತ? ಅವ್ರಿಗೆಲ್ಲ ಕರೆದು ಮಾತಾಡಬೇಕು. ರಾಜೀನಾಮೆ ಕೊಟ್ಟ ಕ್ಷಣಕ್ಕೆ ಅಪ್ರೂವ್ ಮಾಡೋದು, ಅವ್ರನ್ನ ಅಕ್ಸೆಪ್ಟ್ ಮಾಡಿ ಅಂತ ಹೇಳೋಂತ ಉದ್ದಟತನೂ ಕೂಡ ಇರಬಾರ್ದು. ಅವ್ರನ್ನ ಕರೆದು ಸಮಾಧಾನ ಮಾಡಿ, ಇಲ್ಲಪ್ಪ ಮುಂದೆ ಅವಕಾಶಗಳಿದ್ದಾವೆ, ಈಗ ಎಲ್ಲರಿಗೂ ತೃಪ್ತಿಪಡಿಸಕ್ ಆಗೋದಿಲ್ಲ, ಇರ್ಲಿ, ನಿಮ್ಮ ಯಾವುದೇ ರೀತಿ ನಿಮ್ಮ ಗೌರವಕ್ಕೆ ಚ್ಯುತಿ ಬರದ ರೀತಿ ನಾವು ನಡ್ಸ್ಕೊಳ್ತೀವಿ ಅಂತ ಹೇಳಿ ಒಂದು ಸಮಾಧಾನ ಮಾಡಬೇಕು. ಎಲ್ಲರೂ ರಾಜೀನಾಮೆ ಅಕ್ಸೆಪ್ಟ್ ಮಾಡಿಸ್ಕೊತೀವಿ ಅಂತ ಹೇಳಿದ್ರೆ ಅದು ಸರಿಯಾದಂತದ್ದಲ್ಲ. ಈಗಷ್ಟೇ ಹೇಳಿದರೆ ಸರ್, ರಾಜೀನಾಮೆ ಕೊಡೋರ್ನ ತಡೆಯೋದಿಕ್ಕೇನಾಗಲ್ಲ, ನೋಡೋಣ. ಆಯ್ತು, ಈಗ ತಾನೇ ಹೇಳಿದ್, ನಾನು ಕೇಳಿದೆ, ಟಿವಿ ನೋಡ್ತಾ ಕೂತಿದ್ದೆ, ಪ್ರಸಾದ್ ನಾಥನು ಕೂಡ ಹೇಳ್ತಾ ಇದ್ರು ರಾಜೀನಾಮೆ ಕೊಡ್ತೇವೆ ಅಂತಕ್ಕಂಥ ಫರ್ಮ್ ಡಿಸಿಷನ್ ಇರೋದನ್ನ ಯಾರು ತಪ್ಸಕ್ಕಾಗಲ್ಲ. ಆದ್ರೆ ಕೆಲವು ಜನಕ್ಕೆ ಸ್ಪರ್ ಆಫ್ ದಿ ಮೂವ್ಮೆಂಟ್ ಅಲ್ಲಿ ಹೇಳಿರ್ತಾರೆ, ಅವ್ರಿಗೆ ಸಮಾಧಾನ ಮಾಡಬಹುದು, ಮಾಡ್ಲಿಕ್ಕೆ